ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವಳು ಯಾಕೆ ತರ ಹುಚ್ಚಿ ತರ ಆಡ್ತಿದ್ದಾಳಲ್ಲ? ಹಾ, ಪೂಜಾ ಏನಾದ್ರು ನನ್ನ ರೂಮಿಗೆ ಬಂದಿದ್ಲಾ? ಓ, ಈಗ ಅವಳ ಮೇಲೆ ಡೌಟಾ? ಡೌಟು ಅಂತ ಅಲ್ಲ, ನಿನ್ ರೂಮಿಗೆ ಅವಳು ಬಂದಿಲ್ಲ. ಅವಳು ಬಂದಿದ್ರು ಬೇರೆಯವ್ರ ಕಾಲ್ನ ಪಿಕ್ ಮಾಡಲ್ಲ. ಮತ್ ಯಾರಿರ್ಬೋದು ನನ್ನ ರೂಮಿಗೆ ಬಂದಿರೋದು? ನನ್ನನ್ ಕೇಳ್ದೆ ನನ್ ಕಾಲ್ ಯಾರು ರಿಸೀವ್ ಮಾಡಿರ್ಬೋದು? ಇನ್ಯಾರಿರ್ತಾರೆ? ಈ ಮನೇಲಿ ಅಂತ ಬುದ್ಧಿ ಇರೋದು ಅವಳು ಒಬ್ಳಿಗೇನೆ. ಯಾರ್ಗೆ? ನಿಜ, ಏನೋ ಆಗಿದೆ ಪ್ರಿಯಾ. ಅಲ್ಲ, ಮನೇಲಿ ನಡೆಯೋ ಎಲ್ಲ ಅವಾಂತರಕ್ಕೂ ಸೇವಂತಿನೇ ಕಾರಣ ಅಂತ ಹೇಳೋ ನೀನು ಇವಾಗ ಸೇವಂತಿ ಹೆಸರನ್ನ ಬಿಟ್ಬಿಟ್ಟು ನಿನ್ ಪಾರ್ಟಿಲಿರೋ ನನ್ ಪೂಜನ್ ಮೇಲೆ ಡೌಟ್ ಪಡ್ತಿದ್ಯಲ್ಲ? ಸೇವಂತಿ ನನ್ನ ರೂಮಿಗೆ ಬಂದು ನನ್ ಫೋನ್ ರಿಸೀವ್ ಮಾಡಿದ್ಲು ಅಂತೀಯಾ? ಹೌದೌದು. ಈ ಮನೇಲಿ ಯಾರ ಫೋನ್ ರಿಂಗ್ ಆದ್ರೂ ಅವ್ರ ಫೋನ್ ರಿಸೀವ್ ಮಾಡೋ ಬುದ್ಧಿ ಇರೋದು ಸೇವಂತಿಗ್ ಮಾತ್ರ. ನೀನ್ ನಿಜ ಹೇಳ್ತಾ ಇದ್ಯಾ? ನಾನ್ ಯಾಕೆ ಸುಳ್ಳು ಹೇಳಿ? ಅದು ನಿನ್ ವಿಚಾರದಲ್ಲಿ. ಬೇಕಾದ್ರೆ ಅವಳನ್ನ ಹೋಗಿ ಕೇಳು. ಹೌದು ಅಂತ ಒಪ್ಕೊಂಡ್ರೆ ನಿನ್ ಪುಣ್ಯ. ಇಲ್ಲ, ನಾನು ಫೋನ್ ಪಿಕ್ ಮಾಡೇ ಇಲ್ಲ ಅಂತ ನಿನ್ನನ್ನೇ ಕೆಟ್ಟವಳಾಗಿ ಮಾಡಿದ್ರೆ ನನ್ನನ್ನೇನು ಕೇಳಕ್ ಹೋಗ್ಬೇಡ. ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅಂದ್ರೆ ಸೇವಂತಿಗೆ ಅವಳ ಮಗು ಬದುಕಿದೆ ಅನ್ನೋ ಸತ್ಯ ಗೊತ್ತಾದ್ರೆ ಏನ್ ಮಾಡ್ಲಿ? ಅದೇನಾದ್ರೂ ನಿಜ ಆಗಿದ್ರೆ ಎಲ್ರೂ ಸೇರಿ ನನ್ ತಿಥಿ ಮಾಡ್ತಾರಷ್ಟೇ. ಮೊದ್ಲು ಸೇವಂತಿನ ಹೋಗಿ ವಿಚಾರಿಸ್ಬೇಕು. ಇವಳು ಯಾಕೆ ಒಂದು ಫೋನ್ ಕಾಲ್ಗೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದಾಳೆ? ಹೌದು, ಶಾಲಿನಿ ನಿನಗೆ ಎಲ್ಲಿ ಸಿಕ್ಕಿದ್ಲು? ಯಾವುದೋ ಒಂದು ಸಂದರ್ಭದಲ್ಲಿ ಸಿಕ್ಕಿದ್ಲು ಅಂದೆ ಅಲ್ವಾ? ಯಾವ ಸಂದರ್ಭನೇ? ಯಾರವಳು? ನಿನ್ನೆ ಕೇಳ್ತಾ ಇರೋದು ಯಾರವಳು? ಅವಳು ಅದನ್ನ ನಾನು ಹೇಳ್ತೀನಿ. ಶಾಲಿನಿ ಇವನ್ ಗೊತ್ತಾ? ಇವನ್ ಕಡೆಯವಳು ಅವಳು. ಅದಕ್ಕೆ ಅರ್ಜುನ್ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ದಾರಿ ಮಧ್ಯ ಯಾರೋ ರೌಡಿಗಳು ಅಟ್ಯಾಕ್ ಮಾಡಿದ್ರಂತೆ. ಯಾರು ನನ್ನ ಮಗನ ಅಟ್ಯಾಕ್ ಮಾಡಿದ್ದು? ಯಾಕಂತೆ? ಗೊತ್ತಿಲ್ಲ ಅಜ್ಜಿ. ಯಾರೋ ದುಡ್ಡುಗೋಸ್ಕರ ಒಡವೆಗೋಸ್ಕರ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ನಾನು ತಿಳ್ಕೊಂಡೆ. ದುಡ್ಡು ಒಡವೆ ಎಲ್ಲ ಕೊಟ್ಬಿಡ್ತೀನಿ, ಅವ್ರನ್ನ ಬಿಟ್ಬಿಡಿ, ಏನು ಮಾಡ್ಬಿಡಿ ಅಂತಾನು ಹೇಳ್ದೆ. ಅವ್ರ ನನ್ ಮಾತೇ ಕೇಳಿಲ್ಲ. ಅವ್ರಿಗೆ ಅರ್ಜುನ್ ಸರ್ ಮೇಲೆ ಜಿದ್ದಿತ್ತು ಅಂತ ಅನ್ಸುತ್ತೆ. ಯಾವ್ದೋ ಕೇಸಲ್ಲಿ ಅವ್ರ ಕಡೆಯಿಂದ ಸೋತಿರ್ಬಹುದು. ಯಾಕಂದ್ರೆ ಅವ್ರು ಬರೀ ಅರ್ಜುನ್ ಸರ್ ಮೇಲೆ ಮಾತ್ರ ಅಟ್ಯಾಕ್ ಮಾಡಿದ್ರು. ಅಲ್ಲ ಕಣೆ, ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಹೇಳಿಲ್ಲ? ಹೇಳಿದ್ರೆ ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ಅರ್ಜುನ್ ಸರ್ ಹೇಳೋದ್ ಬೇಡ ಅಂತ ಹೇಳಿದ್ರು ಅಜ್ಜಿ. ಅಲ್ಲ ಸೇವಂತಿ, ಅವ್ನ್ ಹೇಳ್ದ ಅಂತ ನೀನ್ ಕೇಳ್ಬಿಡೋದಾ? ನನ್ ಮಗ ಅರ್ಜುನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗೋಗಿದ್ರೆ ಅವ್ನ್ ಬೇಡ ಅಂದಿದ್ರೆ ಆಗ್ಲೂ ನೀನ್ ಸುಮ್ನೆ ಇರ್ತಿದ್ದ? ಈಗಂತದೇನು ಆಗಿಲ್ವಲ್ಲ, ನೀವ್ಯಾಕೆ ಅದಕ್ಕೆ ಮೇಲೆ ರೇಗ್ತಿದ್ದೀರಾ? ಕರ್ಣ, ಆದ್ರೂ ಇಂಥವೆಲ್ಲ ಮುಚ್ಚಿಡಬಾರ್ದು. ಆಸ್ಪತ್ರೆಯಿಂದ ಬಂದಾಗ ಅರ್ಜುನ್ ನೋಡ್ದಾಗ್ಲೇ ನನ್ಗನ್ಸ್ತು ಏನೋ ಒಂಥರ ಆಯಾಸವಾಗಿದ್ದಾನೆ, ಸ್ವಲ್ಪ ನೋವಲ್ಲಿದ್ದಾನೆ ಅಂತ. ಆದ್ರೆ ನೀನೇ ಯಾಕೆ ಏನು ಅಂತ ಕೇಳಿದಕ್ಕೆ ಏನೋ ಸಬೂಬ್ ಹೇಳಿ ಅವನ್ನ ಕರ್ಕೊಂಡು ಹೋಗ್ಬಿಟ್ಟೆ. ಅದ್ ಸರಿ ಸೇವಂತಿ, ಆ ಹುಡುಗಿ ಹೆಸರೇನು? ಶಾಲಿನಿ. ಅವಳು ಒಂದು ಥ್ಯಾಂಕ್ಸ್ ಹೇಳ್ಬಿಡಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ, ಅವಳನ್ನ ಚೆನ್ನಾಗಿಟ್ಟಿರ್ಲಿ. ನಿಜ ಮಾವ. ಅರ್ಜುನ್ ಸರು ಪಾಪ ನೆಲದ ಮೇಲೆ ಅಸಹಾಯಕರಾಗಿ ಬಿದ್ದಿದ್ರು. ಸಹಾಯ ಮಾಡೋಣ ಅಂತಂದ್ರೆ ಅವ್ರು ನನ್ನನ್ನ ಕಾರೊಳಗಡೆ ಕೈಗಳನ್ನ ಕಟ್ಟಿ ಕೂಡ ಹಾಕ್ಬಿಟ್ಟಿದ್ರು. ಅಯ್ಯೋ, ಯಾರಿಗಾದ್ರೂ ಸಹಾಯ ಮಾಡಿ ಅಂತ ಕೂಗಕ್ ಆಗದೆ ಇರೋಂತ ಅಸಹಾಯಕ ಪರಿಸ್ಥಿತಿ ನಾನಿದ್ದೆ ಮಾವ. ಯಾರು ಇಲ್ದೇ ಇರೋರ್ಗೆ ಆ ದೇವ್ರೇ ದಿಕ್ಕು ಅನ್ನೋದು ಮನ್ಸಿಗೆ ಬಂತು. ಅದಕ್ಕೆ ದೇವ್ರೆ, ನೀನೇ ಯಾವ್ದಾದ್ರು ರೂಪದಲ್ಲಿ ಬಂದು ನನ್ ಗಂಡನ ಕಾಪಾಡು, ನನ್ ಮಾಂಗಲ್ಯ ಭಾಗ್ಯನ ಗಟ್ಟಿ ಮಾಡು ಅಂತ ಕೇಳ್ಕೊಂಡೆ. ನೆಕ್ಸ್ಟ್ ಸೆಕೆಂಡೇ ಮಾವ ಅವಳು ಎಲ್ಲಿದ್ಲು ಅಂತಾನೆ ಗೊತ್ತಿಲ್ಲ, ತಟ್ಟಂತ ಅಲ್ಲಿಗೆ ಬಂದ್ಲು. ಎಷ್ಟು ಚುರುಕು ಗೊತ್ತಾ? ಅಷ್ಟು ಜನ ರೌಡಿಗಳನ್ನ ಅವಳೊಬ್ಳೆ ಹೊಡೆದು ಓಡಿಸಿದಾಳೆ. ಅಷ್ಟೇ ಅಲ್ಲ, ಕೆಳಗ್ ಬಿದ್ದಿದ್ದ ಅರ್ಜುನ್ ಸರ್ಗೆ ಅವಳೇ ನೀರ್ ಕೊಟ್ಟು ಆರೈಕೆ ಮಾಡಿದ್ಲು. ಒಳಗ್ ನನ್ನನ್ನ ಕೂಡ ಹಾಕ್ಬಿಟ್ಟಿದ್ರಲ್ಲ, ಅವಳು ನನ್ನನ್ನು ಸೇವ್ ಮಾಡಿದ್ಲು. ನಾನೊಬ್ಳೇ ಇದ್ದೆ. ಆ ಪರಿಸ್ಥಿತಿನಲ್ಲಿ ಒಬ್ಳೆ ಅರ್ಜುನ್ ಸರ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋದು ತುಂಬಾ ಕಷ್ಟ ಆಗ್ತಿತ್ತು.
ಪಾಪ ಅವಳು ನಮ್ ಜೊತೆಗ್ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಆಗೋರ್ಗು ಜೊತೆಲಿದ್ದು ನಮ್ಮನ್ ಮನೆಗ್ ಕಳ್ಸಿ ಆಮೇಲೆ ಹೋದ್ಲು. ತುಂಬಾ ಒಳ್ಳೆ ಹುಡುಗಿ. ಅಷ್ಟಕ್ಕೆ ಅವಳನ್ನ ಅರ್ಜುನ್ ಕೊಟ್ಟು ಅಂದ್ರೆ ಅಷ್ಟಕ್ಕೆ ನೀನು ಅವಳು ಅರ್ಜುನ್ ಅಸಿಸ್ಟೆಂಟ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಯಾ? ಅಲ್ಲ ಸೇವಂತಿ, ಅವಳು ಮಾಡಿದ ಸಹಾಯಕ್ಕೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ಬೇಕಾಗಿತ್ತು. ಅತ್ತೆ, ಶಾಲಿನಿ ಕೆಲ್ಸದ ಇಂಟರ್ವ್ಯೂ ಹೋಗ್ತಿದ್ಲಂತೆ. ಪಾಪ ನಮಗ್ ಸಹಾಯ ಮಾಡಕ್ ಬಂದಿದ್ರಿಂದ ಅವಳು ಟೈಮಿಗೆ ಸರಿಯಾಗಿ ಇಂಟರ್ವ್ಯೂಗೆ ಹೋಗಕ್ ಆಗ್ಲಿಲ್ಲ. ಅದರಿಂದ ಪಾಪ ಅವಳು ಕೆಲ್ಸನೂ ಸಿಗ್ಲಿಲ್ಲ. 100 ಜನಕ್ಕೆ ಕೆಲ್ಸ ಕೊಟ್ಟಿರೋ ಕಂಪನಿ ಓನರು ನಮ್ಮ ಮಾವ. ಅಂಥದ್ರಲ್ಲಿ ಅವ್ರ ಮಗ ಸೊಸೆಗೆ ಸಹಾಯ ಮಾಡಕ್ ಬಂದಿರೋಳಿಗೆ ಕೆಲ್ಸ ಹೋಯ್ತು ಅಂತಂದ್ರೆ ಏನ್ ಚೆನ್ನಾಗಿರತ್ತೆ. ರಸ್ತೆನಲ್ಲಿ ಒಬ್ಬ ವ್ಯಕ್ತಿಗೆ 4-6 ಜನ ಹೊಡಿತಾ ಇದ್ರೆ ಒಳ್ಳೆತನ ಇದ್ರೂ ಕೂಡ ಅಯ್ಯೋ ರೌಡಿಗಳ ಸಹವಾಸ ನಮ್ಗೆ ಯಾಕಪ್ಪ ಬೇಕು ಅಂತ ತಂಪಾಡಿಗೆ ತಾವು ಹೋಗೋರೇ ಜಾಸ್ತಿ. ಅದನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅತ್ತೆ. ಆದ್ರೆ ಶಾಲಿನಿ ಒಂದ್ ಹುಡುಗಿಯಾಗಿ ಅವಳಿಗೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದು ಯೋಚನೆ ಮಾಡದೆ ನಮಗ್ ಬಂದು ಹೆಲ್ಪ್ ಮಾಡಿದ್ಲು ಅತ್ತೆ. ಇವತ್ತು ನಿಮ್ ಮಗನ್ನ ಜೀವಂತವಾಗಿ ನಿಮ್ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿದೀನಿ ಅಂತಂದ್ರೆ ಅದಕ್ಕೆ ಕಾರಣ ಶಾಲಿನಿ ಅತ್ತೆ. ನನ್ ಮಾಂಗಲ್ಯ ಇವತ್ತು ನನ್ ಕೊರಳಲ್ಲಿ ಗಟ್ಟಿಯಾಗಿರೋದಕ್ಕೆ ಕಾರಣ ಶಾಲಿನಿನೇ. ಸಾಕು, ಮಾತ್ಗೂ ಶಾಲಿನಿ ಶಾಲಿನಿ ಅಂತ ಜಪ ಮಾಡ್ಬೇಡ. ಅವಳು ಅರ್ಜುನ್ಗೆ ಸಹಾಯ ಮಾಡ್ಬಿಟ್ಲು ಅಂತ ಕುಲ ಗೋತ್ರ ಗೊತ್ತಿಲ್ದೆ ನೀನ್ ಅರ್ಜುನ್ಗೆ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡಿರೋದು ನಾನು ಒಪ್ಪಲ್ಲ. ಅಲ್ಲ ಕಣೆ, ಲಾಯರ್ಗೆ ಅಸಿಸ್ಟೆಂಟ್ ಆಗಿ ಬರೋಕೆ ಕುಲ ಗೋತ್ರ ಎಲ್ಲ ಯಾಕೆ ಬೇಕು? ಕಲ್ಪನಾ, ನೀನ್ ಇನ್ನೂ 60 ಆಗಿಲ್ಲ. ಯಾಕೆ ಅರಳು ಮರಳು ಅನ್ನೋ ತರ ಆಡ್ತಿದ್ಯಾ? ಕೊನೆಗೂ ನಮ್ಮ ಅರ್ಜುನ್ಗೆ ಅಸಿಸ್ಟೆಂಟ್ ನ ಹುಡುಕ್ಬಿಟ್ಲು ನಮ್ ಸೇವಂತಿ. ತುಂಬಾ ಖುಷಿ ಆಯ್ತು. ಅದಕ್ಕೆ ಅರ್ಜುನ್ಗೆ ಆ ಹುಡುಗಿನೇ ಅಸಿಸ್ಟೆಂಟ್ ಅಂತ ಹಾಸ್ಪಿಟಲ್ ಅಲ್ಲೇ ಡಿಸೈಡ್ ಮಾಡಿದ್ದಾರೆ. ಅವ್ರ ಡಿಸಿಷನ್ ನಾವೆಲ್ಲ ರೆಸ್ಪೆಕ್ಟ್ ಮಾಡೋಣ. ಹಾ, ಇಲ್ಲ, ಶಾಲಿನಿ ನನ್ ಮಗನ್ಗೆ ಅಸಿಸ್ಟೆಂಟ್ ಆಗಲ್ಲ, ಮೀರನೇ ಅಸಿಸ್ಟೆಂಟ್ ಆಗ್ಬೇಕು. ಅಲ್ಲ ಸೇವಂತಿ, ಅದೇಗ್ ನೀನ್ ಡಿಸೈಡ್ ಮಾಡ್ಬಿಟ್ಟೆ ಅವಳೇ ನನ್ ಮಗನ್ ಅಸಿಸ್ಟೆಂಟ್ ಅಂತ? ಅಯ್ಯೋ, ನಿಂದೊಳ್ಳೆ ಕಥೆ ಆಯ್ತಲ್ಲ. ಅರ್ಜುನನ್ಗೆ ಅಸಿಸ್ಟೆಂಟ್ ಆಗೋರು ಯಾರಾದ್ರೆ ನಿನ್ಗೇನು? ಯಾಕೆ ಅಂದ್ರೆ ನಾನ್ ಮೀರಾಗ್ ಫೋನ್ ಮಾಡಿ ಬರೋಕ್ ಹೇಳಿದೀನಿ, ನಾಳೆ ಮನೆಗ್ ಬಾ ಅಂತ. ಒಂದ್ ಕೆಲ್ಸ ಮಾಡು, ಬರ್ಬೇಡ ಅಂತ ಫೋನ್ ಮಾಡಿ ಹೇಳು. ಅದ್ ಹೇಗತ್ತೆ? ಮೀರಾ ನನ್ ಫ್ರೆಂಡ್ ಮಗಳು, ಅವಳ ಪಾಪ ಬೇರೆ ಎಲ್ಲೋ ಕೆಲ್ಸ ಮಾಡ್ತಿದ್ಲು. ಆ ಕೆಲ್ಸ ಬಿಡು ಅಂತ ನಾನೇ ಹೇಳಿದ್ದು. ಈಗ ಬೇಡ ಅಂತಂದ್ರೆ ಅವಳಿಗೆ ಅನ್ಯಾಯ ಆಗಲ್ವಾ?